ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಜಸ್ಟ್ ಇವಾಗ ತಾನೇ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮುಗಿಸಿದ್ದೀನಿ. ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ, ಬಟ್ ಏನು ಮನೇಲಿ ಅಡುಗೆ ಮಾಡಿಲ್ಲ. ಸೊ ಎಲ್ಲಾದರೂ ಹೋಗಿ ಒಳ್ಳೆ ಊಟ ತಿನ್ಬೇಕನ್ನಿಸ್ತಾ ಇದೆ. ನನಗೊಂದು ಫೇವ್ರೆಟ್ ರೆಸ್ಟೋರೆಂಟ್ ಇದೆ, ಕ್ರಾಸ್ ರೋಡ್ ಕೆಫೆ ಅಂತ. ಅಲ್ಲಿ ಸಿಗೋ ಇಟಾಲಿಯನ್ ಪಾಸ್ತಾ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪಾಸ್ತಾ ಅಂತೂ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೆಸ್ಟೋರೆಂಟ್ ಇರೋದು ಜಯನಗರ್ ಆ್ಯಂಡ್ ಬನಶಂಕರಿ ಹತ್ತಿರ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ರೆಸ್ಟೋರೆಂಟ್ ಒಂದು ಫೀಸ್ ಥರನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಸಿಗೋ ಐಟಮ್ಸ್ ಎಲ್ಲ ವಿತ್ ಗುಡ್ ಕ್ವಾಲಿಟಿ ನಿಮಗೆ ಬಜೆಟಲ್ಲೇ ಸಿಗುತ್ತೆ. ಸೊ ಬನ್ನಿ ಆ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ. ಸೊ ಲೆಟ್ಸ್ ಅನ್ಬಾಕ್ಸ್ ಕ್ರಾಸ್ ರೋಡ್ ಕೆಫೆ. ಸೊ ಈಗ ಕ್ರಾಸ್ ರೋಡ್ ಕೆಫೆಗೆ ಬಂದಿದ್ದೀವಿ. ಸೊ ಬಿಫೋರ್ ಕೋವಿಡ್ ಲಾಕ್ಡೌನ್ ನಾನು ತುಂಬ ರೆಗ್ಯುಲರಾಗೇ ಬರ್ತಾಯಿದ್ದೆ ಇಲ್ಲಿ. ಬಟ್ ಆಫ್ಟರ್ ಲಾಕ್ಡೌನ್, ಆಫ್ಟರ್ ಈ ಕೋವಿಡ್ ಪ್ಯಾಂಡಮಿಕ್ಕಿಂದ ಏನಾಯಿತು, ಲೈಕ್ ಅಷ್ಟೊಂದು ಬರೋದಕ್ಕಾಗ್ತಾ ಇರಲಿಲ್ಲ. ಏನಾದರೂ ಪಾರ್ಸಲ್ ಆ ಥರ ಮಾತ್ರ ತರಿಸ್ಕೊಳ್ತಾ ಇದ್ದೆ. ಬಟ್ ಬಂದಮೇಲೆ ಅಂತೂ ನೋಡಿದ್ರೆ ಗೊತ್ತಾಗ್ತಿದೆ ತುಂಬಾ ಚೇಂಜಸ್ ಆಗಿದೆ. ಸೊ ಬನ್ನಿ ನಿಮಗೆ ಒಳಗಡೆ ತೋರಿಸ್ತೀನಿ. ಟ್ರಸ್ಟ್ ಮೀ, ಇದೊಂದು ರೆಸ್ಟೋರೆಂಟ್ ನಿಮಗೆ ಬಜೆಟ್ ಫ್ರೆಂಡ್ಲಿ ರೆಸ್ಟೋರೆಂಟ್. ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸಿಗೋ ಪಾಸ್ತಾ ಅಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಒಳಗಡೆ ಹೋಗೋಣ. ಸೊ ಹಾಯ್ ಸರ್, ಹಲೋ, ಹೇಗಿದ್ದೀರಾ? ಡೂಯಿಂಗ್ ವೆಲ್ ಮ್ಯಾಮ್, ಥ್ಯಾಂಕ್ ಯು. ಸೊ ತುಂಬ ದಿನ ಆಯಿತು ಆ್ಯಕ್ಚುಲಿ ಕ್ರಾಸ್ ರೋಡ್ ಕೆಫೆ ಬಂದು, ಆಫ್ಟರ್ ಲಾಕ್ಡೌನ್. ಸೊ ಐ ಗೆಸ್ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಸೊ ರೆಗ್ಯುಲರ್ಲಿ ಬರ್ತಾ ಇದ್ದೆ ಬಿಫೋರ್ ಲಾಕ್ಡೌನ್. ಸೊ ಇವಾಗ ಬರ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಪಾಸ್ತಾ ಅಂದರೆ ತುಂಬ ಇಷ್ಟ. ಸೊ ಸ್ಮಾಲ್ ರೆಸ್ಟೋರೆಂಟ್ನೆಲ್ಲ ಒಂದು ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀನಿ ನಮ್ಮ ವ್ಯೂವರ್ಸ್ಗೆ. ಪ್ಲೀಸ್ ಡೂ. ಆ್ಯಂಡ್ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫ್, ಹೇಗೆ ಕ್ರಾಸ್ ರೋಡ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಿಮ್ಮ ಈ ರೆಸ್ಟೋರೆಂಟಲ್ಲಿ, ಸೊ ಆ್ಯಕ್ಚುಲಿ ಇಟ್ ಇಸ್ ಅ ಬಜೆಟ್ ಫ್ರೆಂಡ್ಲಿ. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು ಬಜೆಟ್ ಫ್ರೆಂಡ್ಲಿ ರೆಸ್ಟೋರೆಂಟ್ ಅಂತಲೇ ಅಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಆ್ಯಂಡ್ ಹೇಗೆ ಅನಿಸ್ತಾ ಇದೆ, ಲೈಕ್ ಆಫ್ಟರ್ ಲಾಕ್ಡೌನ್ ಆದಮೇಲೆ ನಿಮ್ಮ ಬಿಸ್ನೆಸ್ ಹೇಗಿದೆ, ಆ್ಯಂಡ್ ವಾಟ್ ಆರ್ ದ ಸೇಫ್ಟಿ ಪ್ರಿಕಾಷನ್ಸ್, ನೀವು ಏನೇನು ಪ್ರಿಕಾಷನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ? ಸೊ ಇವಾಗ ಆಲ್ಮೋಸ್ಟ್ 4 ವರ್ಷ ಆಯಿತು ನಮಗೆ. ಆ್ಯಂಡ್ ವಿ ಆರ್ ಸೆಟ್ ಇನ್ ಅ ಹೋಮ್ ಎನ್ವೈರ್ನ್ಮೆಂಟ್. ಮನೆ ಥರ ನಿಮಗೆ ಏನೂ ಪ್ರೆಷರ್ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಈ ಥರ ಫೋರ್ಕು ಸ್ಪೂನ್ನಲ್ಲೇ ತಿನ್ನಬೇಕು. ಆಚೆ ಸಿಗೋ ಪಾಸ್ತಾ, ಪಿಜ್ಜಾ, ಬರ್ಗರ್ಸ್ ಅಂಥದ್ದೇ ರುಚಿ ನಿಮಗೆ ಇಲ್ಲಿ ಸಿಗುತ್ತೆ. ವಿ ಸರ್ವ್ ಇಟ್ ವೆಲ್. ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಈ ವಿಡಿಯೋನಲ್ಲಿ ನಮ್ಮದು ಕೆಲವು ಫುಡ್ ಐಟಮ್ಸ್ ನೋಡ್ತೀರಾ. ನೀವು ಏನು ಪಿಕ್ಚರ್ನಲ್ಲಿ ನೋಡ್ತೀರಾ ಅದೇ ವಿ ಗಿವ್ ಯು. ವಿ ಡು ನಾಟ್ ಬಾರೋ ಫ್ರಮ್ ವೆಬ್ ಎನಿ ಪಿಕ್ಚರ್ಸ್ ಟು ಶೋ ಯು ಸಮಥಿಂಗ್ ಆ್ಯಂಡ್ ಗಿವ್ ಯು ಸಮಥಿಂಗ್ ಎಲ್ಸ್. ಸೊ ನಮ್ಮದು ಬಜೆಟ್ ಫ್ರೆಂಡ್ಲಿ. ಯು ವಿಲ್ ಸಿ ಇಂಟೀರಿಯರ್ಸ್ ಆರ್ ವೆರಿ ಸಿಂಪಲ್. ವಿ ಫೋಕಸ್ ಆನ್ ಫುಡ್ and we like to connect with people. So please do visit us. We have pizzas, waffles, burgers, thali, kebabs, ella ide. So thank you ma'am for introducing us. And yes, COVID has been difficult ellargunu, but we hope, we pray that God will help us and ಈ business build ಆಗುತ್ತಂತ ಇನ್ನೊಂದ್ಸಲಿ ಬರೋ ವರ್ಷ ಈ ತಿಂಗಳು ಎಲ್ಲ ವಿ ಗೋ ಎವ್ರಿ ಡೇ ಒನ್ ಸ್ಟೆಪ್ ವಿತ್ ಹೋಪ್. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ. ಈವನ್ ಆಸ್ ಯು ಮೇ ಬಿ ಸ್ಟ್ರಗ್ಲಿಂಗ್, ವಿ ಪ್ರೇ ದಟ್ ಗಾಡ್ ವಿಲ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಸೊ ಕೈಂಡ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ನಿಮಗೆ ತೋರಿಸ್ತೀನಿ ರೆಸ್ಟೋರೆಂಟ್ ಎಲ್ಲ ಹೇಗಿದೆ ಅಂತ. ಆ್ಯಂಡ್ ತುಂಬ ಕ್ಲೆನ್ಲಿನೆಸ್ನೇ ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಬಟ್ ನೋಡೋದಕ್ಕೆ ಈ ರೆಸ್ಟೋರೆಂಟ್ ಒಂಥರ ಕಾಂಟೆಂಪರರಿ ಥರ ಇದೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಕ್ಲಾಸಿ ಆಗಿದೆ. ಸೊ ಇಲ್ಲಿ ನೀವು ಒಂದು ಸಪ್ರೇಟ್ ಕ್ಯಾಬಿನ್ನ ಕೂಡ ನೋಡ್ಬೋದು. ಸೊ ನೀವೇನಾದರೂ ಒಂದು ಒಕೇಶನ್ನ ಸೆಲೆಬ್ರೇಟ್ ಮಾಡಬೇಕು, ಅಥವಾ ನಿಮ್ಮ ಆಫೀಸ್ ಅವ್ರ ಜೊತೆ ಬಂದು ಏನಾದರೂ ಮೀಟಿಂಗ್, ಅಥವಾ ನಿಮ್ಮ ಲವ್ ಒನ್ಸ್ ಜೊತೆ ಬಂದು ಕೂಡ ಇಲ್ಲಿ ನೀವು ಸ್ಪೆಂಡ್ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಸೊ ಬನ್ನಿ ಈಗ ಇವಾಗ ಕಿಚನ್ಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ಈಗ ಕಿಚನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಬಂದು ನಿಮಗೆ ಹೋಮ್ ಬೇಸ್ಡ್ ರೆಸ್ಟೋರೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮನೇನ ಅವರು ರೆಸ್ಟೋರೆಂಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ಫುಡ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಫುಡ್ ಎಲ್ಲ ರಿಯಲಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ರೇಟ್ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ. ಬಿಕಾಸ್ ನಾನು ತುಂಬ ಸರಿ ಇಲ್ಲಿ ತಿನ್ನೋಕ್ಕೆ ಬರ್ತಾಯಿದ್ದೆ. ಸೊ ಅದಕ್ಕೆ ಅನಿಸ್ತು ಯಾಕೆ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಪುಟ್ಟ ಇನ್ಫಾರ್ಮೇಷನ್ ಕೊಡ್ಬೋದಲ್ಲ, ಬಜೆಟ್ ಫ್ರೆಂಡ್ಲಿಯಾಗಿ ಒಳ್ಳೆ ಟೇಸ್ಟ್ ಇರುವಂಥ ಫುಡ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಾಪರ್ಲಿ ವಾಶ್ಡ್ ಆಗಿದೆ. ಸೊ ಹೋಮ್ ಎನ್ವೈರನ್ಮೆಂಟೇ ಇದೆ ಇಲ್ಲಿ. ಸೊ ಬನ್ನಿ ಈಗ ಅಲ್ಲಿ ಇನ್ನೊಂದು ಪುಟ್ಟ ಕಿಚನ್ ಇದೆ, ಅದು ಹೇಗಿದೆ ಅಂತ ನೋಡೋಣ. ಇಲ್ಲೆಲ್ಲ ವಾಶ್ರೂಮ್ ಇದೆ, ಇಲ್ಲೊಂದು ಪುಟ್ಟ ಕಿಚನ್ ಇದೆ. ಸೊ ಯೂಶಲಿ ಇಲ್ಲೆಲ್ಲ ವಾಷಿಂಗ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ನೀವೇನಾದರೂ ಸ್ಯಾಂಡ್ವಿಚ್ ಸೊ ಆ ಥರ ಏನಾದರೂ ತಿನ್ನಬೇಕಂದ್ರೆ ಇಲ್ಲಿ ಅವರು ಅದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಪುಟ್ಟ ರೆಸ್ಟೋರೆಂಟ್ ಆದರೂ ನೀಟ್ನೆಸ್ ಆ್ಯಂಡ್ ಕ್ಲೆನ್ಲಿಯಾಗಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಈ ಕೋವಿಡ್ ಈ ಪ್ಯಾಂಡಮಿಕ್ ಸಿಚುವೇಶನ್ಗೆ ಸೊ ಎಲ್ಲ ಪ್ರಿಕಾಷನ್ಸ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಅವ್ರು ಏನೇನು ಸಾಸ್ ಯೂಸ್ ಮಾಡ್ತಾರೆ ಅಥವಾ ಏನೇನು ಫುಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ಫುಡ್ ಪ್ರಿಪ್ರೇಷನ್ಗೆ ಅಂತ ಸೊ ಎಲ್ಲ ಇಲ್ಲಿದೆ. ಸೊ ಕೆಲವೊಂದು ಐಟಮ್ಸ್ನ ಅವ್ರು ಇಲ್ಲಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಏನೇನು ಪ್ರಾಡಕ್ಟ್ಸ್ನ BBQ ಸಾಸ್ ಇದೆ ಇಲ್ಲಿ, ಮತ್ತು ನಿಮಗೆ ಗಾರ್ಲಿಕ್ ಚಿಲ್ಲಿ ಸ್ಪ್ರೆಡ್ ಕೂಡ ಇದೆ, ಬೇಕಿಂಗ್ ಪೌಡರ್. ಸೊ ಏನೇನೆಲ್ಲ ಅವ್ರು ಯೂಸ್ ಮಾಡ್ತಾರೆ ಅನ್ನೋದನ್ನು ಅವ್ರು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಬಂದು ಅವರು ಒಂಥರ ಸೋಷಲ್ ವೆಲ್ಫೇರ್ ಆ್ಯಕ್ಟಿವಿಟೀಸೇ ಮಾಡ್ತಾ ಇದ್ದಾರೆ, ಒಂಥರ ಸೋಷಿಯಲ್ ಕಾಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಹೋಮ್ ಮೇಡ್ ಹ್ಯಾಂಡ್ ಮೇಡ್ ಬ್ಯಾಗ್ಸ್ನೆಲ್ಲ ಅವರು ಸೇಲ್ ಮಾಡ್ತಾ ಇದ್ದಾರೆ. ಈ NGOs ಅವ್ರು ಮಾಡಿರ್ತಾರಲ್ಲ, ಸೊ ಆ ಬ್ಯಾಗ್ಸ್ನೆಲ್ಲ ಅವ್ರು ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ಇದು ಇನ್ ರಿಟರ್ನ್ ಯಾರಾದರೂ ಕಸ್ಟಮರ್ಸ್ ಇಂಟ್ರೆಸ್ಟೆಡ್ ಆಗಿದ್ದರೆ ಹ್ಯಾಂಡ್ ಮೇಡ್ ಬ್ಯಾಗ್ಸ್ನೆಲ್ಲ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಒಳ್ಳೆ ಇನಿಷಿಯೇಟಿವ್ ಅಲ್ಲ ಇದು. ಸೊ ಈ ಥರ ಕಾರ್ಡ್ಸ್ ಕೂಡ ಇದೆ, ಇದೆಲ್ಲ ಹ್ಯಾಂಡ್ ಮೇಡ್ ಕಾರ್ಡ್ಸ್. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಆದರೆ ಸೊ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ, ಬನ್ನಿ. ಸೊ ಇದೆಲ್ಲ ಹ್ಯಾಂಡ್ ಮೇಡ್ ಇದು. ಆ್ಯಂಡ್ ಕೆಲವೊಂದು ಟೀ ಶರ್ಟ್ಸ್ ಕೂಡ ಇದೆ ಇಲ್ಲಿ. ಸೊ ಹೇಳಿದ್ನಲ್ಲ, ಸೊ ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೊ ತಿಂದಮೇಲೆ ಓಕೆ ಏನಾದರೂ ಓಕೆ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ಸೊ ಇದನ್ನು ಕೂಡ ಅವರು ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಮೆನ್ಯೂ ಕಾರ್ಡ್ ಇದೆ, ಬನ್ನಿ ಮೆನ್ಯೂ ಕಾರ್ಡಲ್ಲಿ ಏನೇನು ಆಪ್ಷನ್ ಸಿಗುತ್ತೆ ಅಂತ ನೋಡೋಣ. ಸೊ ನಿಮಗೆ ಕಾಫಿ, ಟೀ, ಮಾಕ್ಟೇಲ್, ಸ್ಮೂತೀಸ್, ಡೆಸರ್ಟ್ಸ್ ಆ್ಯಂಡ್ ನಿಮಗೆ ಇಟಾಲಿಯನ್ ಕ್ಯುಸಿನ್ ಕೂಡ ಸಿಗುತ್ತೆ, ಸ್ಯಾಲೆಡ್ಸ್, ಪರೋಟ, ಥಾಲಿ, ಇಂಡಿಯನ್ ಇದು ಕೂಡ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಪಿಜ್ಜಾ ಸಿಗುತ್ತೆ, ಸ್ಯಾಂಡ್ವಿಚಸ್. ಸೊ ನಿಮಗೆಲ್ಲ ಸಿಗುತ್ತೆ ಇಲ್ಲಿ. ಬಟ್ ನನಗಂತೂ ಇಲ್ಲಿ ಸಿಗೋ ಪಾಸ್ತಾ ಅಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೂಪ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ನಿಮ್ಮನಿಪಾ ಆ್ಯಂಡ್ ಗೌತಮ್ ಕೂಡ ಬಂದಿದ್ದಾರೆ. ಸೊ ಗೌತಮ್ ಹೇಳ್ದ, ಅಕ್ಕ ನಾನು ಫುಡ್ ತಿಂದ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಸೊ ನಿಮ್ಮ ತುಂಬ ಇವತ್ತು ಕ್ರ್ಯಾಂಕಿಯಾಗಿ ಹೋಗಿದ್ದಾಳೆ. ಸೊ ಬನ್ನಿ ಈಗ ಮೆನ್ಯೂ ಫುಡ್ನ ಆರ್ಡರ್ ಮಾಡ್ತೀನಿ. ಸೊ ನಮ್ಮ ಫಸ್ಟ್ ಡಿಶ್ ಇವಾಗ ಆನಿಯನ್ ಸ್ಪ್ರಿಂಗ್ ರೋಲ್ ಬಂದಿದೆ. ಸೊ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಎಮ್ಮಿ ಆಗಿದೆ. ಸೊ ಗೌತಮ್ ಟೇಸ್ಟ್ ಮಾಡೋಣ. ಎಲ್ಲ ಚೆನ್ನಾಗಿದೆ, ತಗೋ. ಹೌದು, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಟೇಸ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಡಿಪ್ಸ್ ಕೂಡ ಕೊಟ್ಟಿದ್ದಾರೆ, ಒಂದು ಚಿಲ್ಲಿ ಆ್ಯಂಡ್ ಇದೊಂದು ನೋಡೋಣ ಯಾವ ಡಿಪ್ ಅಂತ. ಇದು ಗಾರ್ಲಿಕ್ ಚೀಸ್ ಡಿಪ್, ಇದು ತುಂಬಾ ಚೆನ್ನಾಗಿದೆ. ತುಂಬ ಕ್ರಿಸ್ಪಾಗಿದೆ, ಚೆನ್ನಾಗಿದೆ. ಆಯಿಲಲ್ಲಿ ಫ್ರೈ ಆಗಿರುತ್ತಲ್ಲ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆ್ಯಕ್ಚುಲಿ ಇದು ನಾವು ಮನೆಯಲ್ಲೂ ಮಾಡ್ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ವಾವ್, ಇವಾಗ ಕ್ಲಿಯರ್ ಸೂಪ್ ಲೆಮನ್ ಕೂಡ ಬಂದಿದೆ ನಮಗೆ. ಇದು ಲೆಮನ್ ಕ್ಲಿಯರ್ ಸೂಪ್ ಅಂತೆ. ಸೊ ಇಲ್ಲಿ ರೆಸ್ಟೋರೆಂಟು ಫೇಮಸ್ ಅಂತೆ ಇದು. ಸೊ ಇತ್ತೀಚೆಗೆ ತುಂಬ ಓಡ್ತಿದೆಯಂತೆ ಈ
ಲೆಮನ್ ಕ್ಲಿಯರ್ ಸೂಪ್. ಸೊ ಬನ್ನಿ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಗೌತಮ್, ಸೊ ಈಗ ಸೂಪ್ ಟೇಸ್ಟ್ ಮಾಡೋಣ. ಸೊ ರೆಸ್ಟೋರೆಂಟ್ ಅವ್ರು ಹೇಳ್ತಾ ಇದ್ರು, ಸೊ ನೀವು ನಾರ್ಮಲಿ ಇವಾಗ ಮ್ಯಾಂಚೋ ಸೂಪ್ ಆ ಥರ ಟೇಸ್ಟ್ ಮಾಡೋ ಬದಲು ಈಗ ನಮ್ಮ ರೆಸ್ಟೋರೆಂಟಲ್ಲಿ ತುಂಬ ಫೇಮಸ್ ಆಗಿದೆ ಇದು ಕ್ಲಿಯರ್ ಸೂಪ್ ವಿತ್ ಲೆಮನ್ ಅಂತ, ಇದನ್ನು ಟ್ರೈ ಮಾಡಿ ಅಂತಂದರು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದು. ಚೆನ್ನಾಗಿದೆ. ವಾವ್, ಲೆಮನ್ ಯಾರು ತುಂಬ ಲೆಮನ್ ಫ್ಲೇವರ್ ಇಷ್ಟಪಡ್ತಾರೋ ಅವ್ರಿಗಂತೂ ಇದು ಫೇವ್ರೆಟ್ ಸೂಪ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ, ಸೂಪ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ವೆದರ್ಗೆ ಸೂಪ್ ಸಖತ್ತಾಗಿದೆ. ಸೊ ಡೆಫಿನೆಟ್ಲಿ ನೀವು ಕ್ರಾಸ್ ರೋಡಿಗೆ ಬನ್ನಿ, ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹೇಗಿದೆ ಗೊತ್ತಾ? ಹೌದು, ಸೂಪ್ ಕುಡಿತೀಯಾ? ಇಲ್ಲ, ನಾನು ಟೊಮೆಟೊ ಸೂಪ್ ಲಾಸ್ಟ್ ಟೈಮ್ ಕುಡ್ದಿದ್ದು ಅಷ್ಟೇ, ಫಸ್ಟ್ ಟೈಮ್ ಟ್ರೈ ಮಾಡಿ, ಅದು ಸಖತ್ತಾಗಿದೆ. ಸೊ ನಿಮ್ಮ ನಿಪ್ಪಗೆ ಮಾರ್ಗರಿಟಾ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಅವ್ರು ಹೇಳಿಬಿಟ್ಟು ಸೊ ಅದನ್ನು ಮಾಡಿಸ್ಕೊಬಂದಿದ್ದೀನಿ. ಸೊ ನೋಡೋದಕ್ಕಂತೂ ಸಖತ್ ಚೀಸಿಯಾಗಿ ಕಾಣಿಸ್ತಾ ಇದೆ. ವೆರಿ ತಿನ್ ಲೇಯರ್. ಸೊ ನಿಮಗೆ ಇದು ಕ್ರಸ್ಟ್ ಬಂದು ತುಂಬ ತಿನ್ನಾಗಿದೆ. ಸೊ ಅದೊಂದು ಆ್ಯಡೆಡ್ ಬೆನಿಫಿಟ್ ನಿಮಗೆ. ಮೈದಾ ಜಾಸ್ತಿ ಇಷ್ಟಪಡದೇ ಇರೋರು ಪಿಜ್ಜಾನ ತಿನ್ನಬೇಕು ಅಂದರೆ ಈ ಥರ ತಿನ್ ಕ್ರಸ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚೀಸ್ ನೋಡಿ, ಚೀಸ್ ತುಂಬ ಇದೆ ಅಂತ. ಸೊ ನೋಡಿದ್ರೇ ಯಮ್ ಆಗ್ತಿದೆ. ಸೊ ನಾನು ಒಂಚೂರು ಸ್ಪೈಸಿ ಮಾಡ್ಕೊಳೋಕ್ಕೆ ಇವಾಗ ಚಿಲ್ಲಿ ರೆಡ್ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಕಾ? ಸೊ ಆರ್ಗ್ಯಾನೋ ಕೂಡ ಇದೆ ಇಲ್ಲಿ. ಸೊ ಪಿಜ್ಜಾಗೆ ಆರ್ಗ್ಯಾನೋ ಇರಲೇಬೇಕಲ್ಲ. ಸೊ ಬನ್ನಿ ಈಗ ಈ ವೈಟ್ ಸಾಸ್ ಪಾಸ್ತಾ ಹೇಗಿದೆ ಅಂತ ನೋಡೋಣ. ತುಂಬ ಕ್ರೀಮಿಯಾಗಿದೆ, ಸಾಸಿಯಾಗಿದೆ. ಸೊ ನನಗೆ ಬ್ರಾಕ್ಲಿ ಅಂದರೆ ತುಂಬ ಇಷ್ಟ. ಫಸ್ಟ್ ಟೈಮ್ ಈ ಪಾಸ್ತಾ ತಿಂದಿರೋದು, ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಬಿಟ್ಟು ಬೇರೆ ಹೇಳೋ ಗೌತಮ್, ನಿಜವಾಗ್ಲೂ ಏನು ಅನಿಸ್ತು ಹೇಳು? ತಿನ್ಬೇಡ. ಸೊ ನಿಮಗೆ ಆ್ಯಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ. ಸೊ ಅದೊಂದು ನಾನು ಬೇರೆ ಕಡೆ ಎಷ್ಟೊಂದು ಸರಿ ಪಾಸ್ತಾಸ್ನ ತಿಂದಿದ್ದೀನಿ. ಇಷ್ಟೊಂದು ವೆಜಿಟೇಬಲ್ಸ್ ಆಗಲಿ ಅಥವಾ ಗ್ರೀನ್ ಪೀಸ್ ಆಗಿರೋದು, ಈ ಬಟಾಣಿ ಅಥವಾ ಕ್ಯಾರೆಟ್ನ ನಾನು ಇಷ್ಟೊಂದೆಲ್ಲೂ ನೋಡಿಲ್ಲ. ಇಲ್ಲಿ ಜಾಸ್ತಿ ವೆಜಿಟೇಬಲ್ಸು ಹಾಕಿದ್ದಾರೆ ಆ್ಯಂಡ್ ಕ್ವಾಂಟಿಟಿ ಕೂಡ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನೀವು ಕ್ರಾಸ್ ರೋಡಿಗೆ ಬನ್ನಿ, ಹೇಗಿದೆ ಅಂತ ಟ್ರೈ ಮಾಡಿ. ಸೊ ಒಂದು ವೇಳೆ ಇಷ್ಟ ಆಗಿದರೆ ಮತ್ತೆ ಬನ್ನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮೇಕಿಂಗ್ ಪ್ರೋಸೆಸ್ ಎಲ್ಲ ನೀವು ನೋಡಿದ್ದೀರಲ್ಲ, ಸೊ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡಾಗೆ ಬಂದಿತ್ತು ಇಲ್ಲಿಗೂ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ಓಕೆ ಒಂದು ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಓಕೆ ಡೆಫಿನೆಟ್ಲಿ ಮಾಡಿ ಅಂತ ಅಂದರು. ಸೊ ಅವ್ರ ಪರ್ಮಿಷನ್ ತೊಗೊಂಡೆ ಇವಾಗ ನಾನು ಈ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿರೋದು. ತುಂಬ ಚೆನ್ನಾಗಿದೆ ಪಾಸ್ತಾ. ನನಗೆ ಪಾಸ್ತಾ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪಿಜ್ಜಾ ಬಗ್ಗೆ ಹೇಳೋದೇ ಬೇಡ. ಸೊ ಒನ್ ಮಸ್ಟ್ ಟ್ರೈ ಪಿಜ್ಜಾ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಪಿಜ್ಜಾ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಬನ್ನಿ ಈಗ ಕೋಲ್ಡ್ ಕಾಫಿ ರೆಡಿಯಾಗಿದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಗೌತಮ್ ಅಷ್ಟೊಂದು ಕೋಲ್ಡ್ ಕಾಫಿ ಇಷ್ಟಪಡಲ್ಲ, ಸೊ ಅದಕ್ಕೆ ಅವನಿಗೆ ಕುಡಿಯೋದಕ್ಕೆ ನಾನು ಬಿಟ್ಟಿಲ್ಲ. ಯಾಕಂದರೆ ನನಗೆ ಕೋಲ್ಡ್ ಕಾಫಿ ಅಂದರೆ ತುಂಬಾ ಇಷ್ಟ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ.
ಪರ್ಫೆಕ್ಟಾಗಿದೆ, ಜಾಸ್ತಿ ಸಕ್ಕರೆನೂ ಇಲ್ಲ, ಕರೆಕ್ಟಾಗಿದೆ. ನಮ್ಗೆ ಇನ್ನೊಂದು ಚೂರು ಸ್ಟ್ರಾಂಗ್ ಆಗಿದ್ದಿದ್ರು ಓಕೆ. ಸೊ ಇವಾಗ ನಾನು ಪಾಸ್ತಾ, ಪಿಜ್ಜಾ ಆ್ಯಂಡ್ ಆನಿಯನ್ ರೋಲ್ ಆ್ಯಂಡ್ ಆನಿಯನ್ ರಿಂಗ್ಸ್, ಆ್ಯಕ್ಚುಲಿ ಆನಿಯನ್ ರಿಂಗ್ಸ್ ಆ್ಯಂಡ್ ಸೂಪ್ನ ಕೂಡ ಟೇಸ್ಟ್ ಮಾಡಿದ್ದೆ. ಸೊ ಇಷ್ಟೆಲ್ಲ ಐಟಮ್ಸು ನನಗಂತೂ ಅದರಲ್ಲಿ ತುಂಬ ಇಷ್ಟ ಆಗಿತ್ತು ಅಂದರೆ ಸರ್ ಪಿಜ್ಜಾ ತುಂಬ ಚೆನ್ನಾಗಿತ್ತು ಮಿಸ್ಟರ್ ಬೆಂಜಮಿನ್. ಸೊ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಜಮಿನ್ ಅವ್ರಿಗೆ. ಸೊ ನಾನು ಆ್ಯಕ್ಚುಲಿ ಕಾಲ್ ಮಾಡಿದೆ, ಓಕೆ ನಾನು ಈ ಥರ ಬರ್ತಾ ಇದ್ದೀನಿ ನಿಮ್ಮ ಪ್ಲೇಸ್ಗೆ ಅಂತ. ಅವರು ಆಲ್ ಆಫ್ ಅ ಸಡನ್ ಓಕೆ ಏನು ಅಂದೆ, ಓಕೆ ಬನ್ನಿ ಮೇಡಮ್ ಅಂತ ಅಂದರು. ಸೊ ವಿತಿನ್ ಹಾಫ್ ಆನ್ ಅವರ್ ನಾನು ಇಲ್ಲಿದ್ದೆ. ಬಟ್ ಎಲ್ಲ ನಾನು ಚೆಕ್ ಮಾಡಿದ್ರೆ ಅವರು ಕ್ಲೀನ್ಲಿನೆಸ್ ಆಗಲಿ ಹೈಜೀನ್ನ ಅಂತೂ ಪ್ರಾಪರಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲೂ ಅವರು ಇಷ್ಟು ನೀಟಾಗಿ ಆ್ಯಂಡ್ ಯಾವುದೇ ಕ್ವಾಲಿಟಿನ ಮಿಸ್ ಮಾಡದೆ ಅವರು ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನೋಡುವಾಗ ಬನ್ನಿ, ನಿಮ್ಮ ಮನೆ ಥರನೇ ನಾವು ಊಟ ಕೊಡೋದು ಮತ್ತು ನಿಮ್ಮ ಕಡೆಗೆ ನಾವು ಸೇವೆನೂ ಒಂಥರ ಮನೆ ಥರನೇ ನಿಮಗೆ ಆ ಎನ್ವೈರ್ಮೆಂಟ್ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಥ್ಯಾಂಕ್ಸ್ ಮ್ಯಾಮ್. ಸೊ ಆ್ಯಕ್ಚುಲಿ ಒಂದು ಮನೆಗೆ ಹೋಗ್ಬಿಟ್ಟು ಊಟ ತಿನ್ನಂಗೆ ಇದೆ. ಸೊ ನನಗೇನು ಹೋದರೆ ಓಕೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ದಂಗೆ ಅಂತೂ ಸೀರಿಯಸ್ಲಿ ಇಲ್ಲ. ಸೊ ಅದೊಂದು ಆ್ಯಕ್ಚುಲಿ ಆ್ಯಡೆಡ್ ಬೆನಿಫಿಟ್ ಅಂತ ಹೇಳ್ಬೋದು ನಿಮಗೆ. ಸೊ ಪಿಜ್ಜಾ ಮೇಕಿಂಗ್ ತೋರಿಸಿದ್ದೀನಿ, ಹೇಗೆ ಮಾಡ್ತಾರೆ, ಪಾಸ್ತಾ ಕೂಡ ಹೇಗೆ ಮಾಡ್ತಾರೆ, ಏನೆಲ್ಲ ಅವರು ಕ್ವಾಂಟಿಟೀಸ್ನ ಅಥವಾ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ, ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾರೆ ಅಂತಲೂ ತೋರಿಸಿದ್ದೀನಿ. ಸೊ ಪಾಸ್ತಾ ಅಲ್ಲಿ ಮೋಸ್ಟ್ಲಿ ಜಾಸ್ತಿ ವೆಜಿಟೇಬಲ್ಸೇ ಯೂಸ್ ಮಾಡ್ತಾರೆ, ಅದೊಂದು ಆ್ಯಡೆಡ್ ಬೆನಿಫಿಟ್ ಆ್ಯಕ್ಚುಲಿ ಇವ್ರಿಗೆ. ಸೊ ಡೆಫಿನೆಟ್ಲಿ ಸರ್ ಇದೇ ಥರ ನೀವು ಸರ್ವ್ ಮಾಡ್ತಾ ಇರಿ, ಪೀಪಲ್ ವಿಲ್ ಕಮ್. ಥ್ಯಾಂಕ್ ಯು. ಸೊ ಜನ ಬರ್ತಾರೆ. ಸೊ ಎಲ್ಲಿ ಟೇಸ್ಟ್ ಇದೆ ಸೊ ಅಲ್ಲಿ ಜನ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಆ್ಯಂಡ್ ಇಷ್ಟು ಕಡಿಮೆ ಬೆಲೆಗೆ ನೀವು ಪಾಸ್ತಾ, ಸೂಪ್ ಆ್ಯಂಡ್ ಪಿಜ್ಜಾ ಎಲ್ಲ ಕೊಡ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್. ಎಸ್, ವಿ ಆರ್ ಅ ಬಜೆಟ್ ಕೆಫೆ. ಡೆಫಿನೆಟ್ಲಿ. ಸೊ ವಿ ಲೈಕ್ ಟು ಸರ್ವ್ ಪೀಪಲ್ ಗುಡ್ ಫುಡ್. ಎಲ್ಲರೂ ಇಷ್ಟಪಡೋದು ನಮಗೂ ಖುಷಿ. ಮತ್ತು ನಾವು ಸ್ಟ್ಯಾಂಡರ್ಡ್ಸ್, ಹೈಜೀನು, ಸೇಫ್ಟಿ ಎಲ್ಲ, ಯಾಕಂದರೆ ಎಲ್ಲರೂ ಮನುಷ್ಯರು, ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ನಾಳೆ ನಾವು ಮಾಡೋಕ್ಕಾಗಲ್ಲ. ಸೊ ವಿ ಮೇಕ್ ಶ್ಯೂರ್ ದಟ್ ಈವನ್ ಇನ್ ಕೋವಿಡ್ ಟೈಮ್ ಆರ್ ನಾನ್ ಕೋವಿಡ್ ಟೈಮ್ ವಿ ಆಲ್ವೇಸ್ ಮೇಂಟೈನ್ ಸ್ಟ್ಯಾಂಡರ್ಡ್ಸ್. ಸೊ ಡೆಫಿನೆಟ್ಲಿ ಅದು ನಂಗೆ ಗೊತ್ತು, ಬಿಕಾಸ್ ಆಲ್ಮೋಸ್ಟ್ ನಾನು 2-3 ಇಯರ್ಸಿಂದ ಇಲ್ಲಿ ಬರ್ತಾನೆ ಇದ್ದೀನಲ್ಲ. ಸೊ ಡೆಫಿನೆಟ್ಲಿ ನನಗೆ ಗೊತ್ತು. ಬಟ್ ಥ್ಯಾಂಕ್ ಯು ಸರ್, ನಾನು ನಿಮಗೆ ತುಂಬ ಶಾರ್ಟ್ ನೋಟಿಸ್ ಕೊಟ್ಟಿದ್ದೆ. ಸೊ ಈಗ ಬರ್ತಾ ಇದ್ದೀನಿ ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ ಈ ಥರ ಬರ್ತಾ ಇದ್ದೀನಿ ಅಂತ ಶಾರ್ಟ್ ನೋಟೀಸಲ್ಲಿ ನೀವು ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ರಿಸೀವ್ ಮಾಡ್ಕೊಂಡಿದ್ದಾಗಲಿ. ಸೊ ಎಲ್ಲ ಆ್ಯಕ್ಚುಲಿ ಎಲ್ಲ ಕಡೆ ಓಕೆ ನೋಡೋದಕ್ಕೆ ಪರ್ಮಿಷನ್ ಕೊಟ್ರಿ. ಸೊ ನಥಿಂಗ್ ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು. ಸೊ ನಿಮ್ಮ ಎನ್ವೈರನ್ಮೆಂಟ್ ಎಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಓವರಾಲ್ ಆಗಿ ಕ್ರಾಸ್ ರೋಡ್ ಕೆಫೆಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನನ್ನ ಫೇವ್ರೆಟ್ ಅಂತೂ ಯಾವಾಗಲೂ ಪಾಸ್ತಾ ಆಗಿತ್ತು. ಬಟ್ ದೆನ್ ಇವಾಗಿಂದ ಪಿಜ್ಜಾ ಅಂದರೆ ನಂಗೆ ತುಂಬಾ ಇಷ್ಟ. ಪಿಜ್ಜಾ ಥಿನ್ ಕ್ರಸ್ಟ್ ಪಿಜ್ಜಾ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪಾಸ್ತಾ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಆ್ಯಸ್ ಯೂಶ್ವಲ್ ಅಲ್ಲಿ ಪಾಸ್ತಾ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಅಲ್ಲಿ ಕ್ಲಿಯರ್ ಸೂಪ್ ವಿತ್ ಲೆಮನ್ನ ನಾನು ಟ್ರೈ ಮಾಡಿತ್ತು. ಆ ಲೆಮನ್ ಫ್ಲೇವರ್ ಇತ್ತಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಡೆಫಿನೆಟ್ಲಿ ನೀವೇನಾದರೂ ಅಲ್ಲಿ ಹೋದರೆ ಕ್ಲಿಯರ್ ಸೂಪ್ ವಿತ್ ಲೆಮನ್ನ ಡೆಫಿನೆಟ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆನಿಯನ್ ರಿಂಗ್ಸ್ ಬಗ್ಗೆ ಹೇಳಂಗಿಲ್ಲ. ಸೊ ಯೂಶ್ವಲಿ ಆನಿಯನಿಂದ ಮಾಡೋ ಯಾವ ಸ್ನ್ಯಾಕ್ಸ್ ಅದು ತುಂಬ ಚೆನ್ನಾಗಿರುತ್ತೆ. ನಿಪಾಗಂತೂ ಆನಿಯನ್ ರಿಂಗ್ಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೈಸ್ ಕೂಡ ತುಂಬ ಕಡಿಮೆ. ನಾನು ಎಷ್ಟು ಕೊಟ್ಟಿರ್ಬೋದು, ಆನಿಯನ್ ರಿಂಗ್ಸ್ಗೆ ಜಸ್ಟ್ 80 ರೂಪೀಸ್ ಕೊಟ್ಟೆ. ಆ್ಯಂಡ್ ಸೂಪ್ಗೆ 50 ರೂಪೀಸ್. ಪಾಸ್ತಾಗಂತೂ ಇಮ್ಯಾಜಿನ್ ಲೈಕ್ ಜಸ್ಟ್ 120 ರೂಪೀಸ್ ಪೇ ಮಾಡಿದ್ದೀನಿ. ಆ್ಯಂಡ್ ಪಿಜ್ಜಾಗೆ 200 ರೂಪೀಸ್. ಸೊ ಓವರಾಲ್ ಆಗಿ ನಾನು ಆಲ್ಮೋಸ್ಟ್ ಲೈಕ್ 450 ರೂಪೀಸ್ ಅಷ್ಟೇ ಸ್ಪೆಂಡ್ ಮಾಡಿತ್ತು. ಸೊ ಇಷ್ಟು ಐಟಮ್ಸ್ ತಿಂದು ನಾನು ಸ್ಪೆಂಡ್ ಮಾಡಿತ್ತು 450 ರೂಪೀಸ್. ಸೊ ಕ್ರಾಸ್ ರೋಡ್ ಕೆಫೆ ಅವರು ಇಷ್ಟು ಬಜೆಟ್ ಫ್ರೆಂಡ್ಲಿ ಆಗಿದ್ರು ಅವ್ರು ಎಲ್ಲೂ ಕ್ವಾಲಿಟಿನ ಅವರು ಮಿಸ್ ಮಾಡ್ತಿಲ್ಲ. ಸೊ ನೀವೇ ವಿಡಿಯೋಲಿ ನೋಡಿದ್ದೀರಲ್ಲ. ಸೊ ಎಲ್ಲ ಅವರು ಪ್ರಿಕಾಷನ್ಸ್ ಎಲ್ಲ ಅವರು ನೋಡಿಕೊಂಡು ಫುಡ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು ಒಂದೊಂಥರ ಬೆಸ್ಟ್ ರೆಸ್ಟೋರೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಕ್ರಾಸ್ ರೋಡ್ ಕೆಫೆಯಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ಏನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಸಪೋರ್ಟ್ ಮಾಡಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ.
ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.